ಮಕ್ಕಳಾಗದೇ ಇದ್ರೆ ಬಂಜೆ ಆಗೋದಕ್ಕೆ ಹೆಣ್ಮಕ್ಳೇ ಕಾರಣ ಅಂತ ಹೇಳ್ತಾರೆ. ಗಂಡಲ್ಲಿ ಸಮಸ್ಯೆ ಇದ್ರು ಹೆಣ್ಣಲ್ಲಿ ಸಮಸ್ಯೆ ಇದ್ರು ಇಲ್ಲಿ ಬರೋದೇ ಹೆಣ್ಣು ಮಕ್ಳ ಮೇಲೆ. ಇವರಿಬ್ರು ಈಗ ಗಂಡಲ್ಲಿ ಸಮಸ್ಯೆ ಇದ್ರು ಕೂಡ ಅದನ್ನ ಹೆಣ್ಮಕ್ಳ ಮೇಲೇ ಹೇಳ್ತಾರೆ. ಏನೊಂದು ಟೆಸ್ಟಿಂಗ್ ಮಾಡಿಸೋದಾಗ್ಲಿ, ಹೆಣ್ಮಕ್ಳಿಗೆ ಚಿತ್ರಹಿಂಸೆ ಕೊಡೋದು, ಡಿವೋರ್ಸ್ ಕೇಸ್ಗಳು, ಈ ರೀತಿ ದೇಶದಲ್ಲಿ ಪ್ರತಿದಿನವೂ ನಡೀತಾನೆ ಇರುತ್ತೆ. ಆದರೆ ಎಲ್ಲೂ ಕೂಡ ಗಂಡು ಮಕ್ಕಳಲ್ಲಿ ಪ್ರಾಬ್ಲಮ್ ಇದೆ ಅಂತ ಯಾರೂ ಕೂಡ ಹೇಳಲ್ಲ. ಎಷ್ಟು ಚಿತ್ರಹಿಂಸೆ ಕೊಡ್ತಾರೆ. ಅವರು ಮದುವೆ ಆಗಿ ಒಂದು ಕಡೆ ಸಂತೋಷವಾಗಿರಬೇಕು ಅಂತ ಹೋಗ್ತಾರೆ, ಆದರೆ ಅಲ್ಲಿ ಏನೊಂದು ಗಂಡಸಿನಲ್ಲೇ ಪ್ರಾಬ್ಲಮ್ ಇದ್ದರೂ ಕೂಡ ಆದರೆ ಹೆಣ್ಮಕ್ಳದೇ ಪ್ರಾಬ್ಲಮ್ ಅಂತ ಹೇಳಾಕ್ತಾರೆ. ಇವಾಗ ನಮ್ಮ ಭಾರತೀಯ ಸೈಂಟಿಸ್ಟ್ ಅವರು ಒಂದೊಳ್ಳೆ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. 247 ಪುರುಷರನ್ನು ಕರ್ಕೊಂಡೋಗಿ ಟೆಸ್ಟಿಂಗ್ ಮಾಡಿದಾಗ ಅದರಲ್ಲಿ 17 ಗಂಡಸರು ಅವರಿಗೆ ಗೊತ್ತಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಅವರಲ್ಲಿ ಅನ್ನೋದನ್ನು. ಇನ್ನೊಂದು 19 ಜನರಿಗೆ ಇನ್ನೂ ಗೊತ್ತಾಗೇ ಇಲ್ಲ ಯಾವ ರೀತಿ ಏನಕ್ಕೋಸ್ಕರ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಏನರಿಂದ ಆಗಿದೆ ಅಂತ ಇನ್ನೂವರೆಗೂ ಅವ್ರಿಗೆ ಕಂಡುಹಿಡಿಯೋಕ್ಕಾಗಿಲ್ಲ. ಇನ್ನೂ ಉಳಿದ ಜನಗಳನ್ನ ಹಂಗೆ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಇದು ರೀತಿ ಬಂಜೆ ಆಗ್ತಾ ಇದ್ದಾರೆ, ಕೇವಲ ಹೆಣ್ಮಕ್ಳು ಅಂತ ಹೇಳ್ತಾರೆ. ಆದರೆ ಹೆಣ್ಮಕ್ಳು ಒಬ್ಬರದ್ದೇ ಪ್ರಾಬ್ಲಮ್ ಇರಲ್ಲ, ಗಂಡಸ್ರದ್ದು ಪ್ರಾಬ್ಲಮ್ ಆಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇನ್ನೂ ಗೊತ್ತಾಗಿಲ್ಲ ಅವ್ರಿಗೂ ಕೂಡ ಯಾವ ರೀತಿ ಏನು ಪ್ರಾಬ್ಲಮಿಂದ ಆಗಿದೆ ಅಂತ. ಕಾದು ನೋಡಬೇಕಾಗಿದೆ ಇನ್ನು ಮುಂದೆ ಏನೆಲ್ಲ ಬದಲಾವಣೆ ಆಗುತ್ತೆ, ಇನ್ನು ಯಾವ ರೀತಿ ಮುಂದೋಗುತ್ತೆ ಜನ್ರೇಷನ್ ಅಂತ ನೋಡಬೇಕಾಗಿದೆ. ನಿಮ್ಮ ಅನಿಸಿಕೆ ಏನಿದೆ? ಹೆಣ್ಮಕ್ಳದ್ದೇ ಪ್ರಾಬ್ಲಮ್ ಇರುತ್ತಾ ಅಥವಾ ಗಂಡು ಮಕ್ಳದ್ರಲ್ಲೂ ಈ ರೀತಿ ಪ್ರಾಬ್ಲಮ್ ಇರುತ್ತಾ ಅನ್ನೋದನ್ನು ಕಾಮೆಂಟ್ಸ್ ಮಾಡೋದು ಮರಿಬೇಡಿ.